ನಿನಗಾಗಿ ಭಾಗ 157. ವಿಕ್ರಮ್ಗೆ ಕೋಪ ಬಂತು. ಅವನ ಕಾಲರನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅವನು ತನ್ನ ಕೈಯಲ್ಲಿದ್ದ ಫೋನನ್ನು ಕೆಳಗೆ ಬಿಟ್ಟ. ಪ್ಲೀಸ್ ಸರ್, ನನ್ನನ್ನು ಏನು ಮಾಡಬೇಡಿ. ನನಗೆ 2 ಮಕ್ಕಳಿದ್ದಾರೆ. ಅವರಿಗೆ ಸುಂದರವಾದ ಬದುಕನ್ನು ಕೊಡಬೇಕು. ಅದಕ್ಕೆ ಈ ರೀತಿ ಕೆಲಸ ಮಾಡುತ್ತೇನೆ. ನಿಮ್ಮ ಅಮ್ಮನ ಬಳಿ ನಿಮ್ಮ ಬಗ್ಗೆ ಸ್ವಲ್ಪ ಚಾಡಿ ಹೇಳಿದರೆ ದುಡ್ಡು ಕೊಡುತ್ತಾರೆ. ಈ ಕೆಲಸವನ್ನು ಮೊದಲಿನಿಂದ ಮಾಡುತ್ತಾ ಬಂದಿದ್ದೇನೆ ಅಂತ ಅವನು ತುಂಬ ಆತುರವಾಗಿ ಹೇಳಿದ. ಮೊದಲಿನಿಂದ ಅಂದರೆ ನೀವು ನನ್ನ ಜೊತೆ ಯಾವಾಗ ಲೀಗಲ್ ವಿಷಯದಲ್ಲಿ ಸಹಾಯ ತೆಗೆದುಕೊಳ್ಳಲು ಆರಂಭಿಸಿದಿರಿ ಅಂದಿನಿಂದ ನಾನು ನಿಮ್ಮ ಅಮ್ಮನಿಗೆ ನಿಮ್ಮ ಬಗ್ಗೆ ಹೇಳಿದರೆ ಅವರು ನನಗೆ ದುಡ್ಡನ್ನು ಕೊಡುತ್ತಾರೆ ಅಂತ ಹೇಳಿದಾಗ ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ತುಂಬ ಅಮಾಯಕ. ಈಗಲೂ ಕೂಡ ಅಮ್ಮನ ಒಳ್ಳೆಯ ವಿಷಯವನ್ನು ಮಾತ್ರ ಅವನು ಎತ್ತಿ ಹಿಡಿಯುತ್ತಾನೆ. ಏನೂ ಮಾತನಾಡದೆ ಅವನ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋದ. ಕಾರಿನಲ್ಲಿ ಕುಳಿತ ತಕ್ಷಣ ಒಂದು ರೀತಿ ಅವನಿಗೆ ಕನ್ಫ್ಯೂಷನ್ ಆಗುತ್ತಿದೆ. ಅಮ್ಮ ಏಕೆ ನನ್ನ ಮೇಲೆ ಕಣ್ಣು ಇಡುತ್ತಾರೆ, ನನ್ನ ಮೇಲೆ ಅನುಮಾನವ ಅಂತ ಯೋಚನೆ ಮಾಡಬೇಕಾದಾಗ ಸಡನ್ನಾಗಿ ಅವನಿಗೆ ನೆನಪಾಗುತ್ತದೆ. ನನ್ನ ಅಮ್ಮ ತುಂಬ ಒಳ್ಳೆಯವಳು. ಅವಳ ಒಳ್ಳೆಯ ಮುಖ ಮಾತ್ರ ಅವನಿಗೆ ನೆನಪಾಗುತ್ತದೆ. ನಾನು ಚಿಕ್ಕವನು, ಏನೂ ತಿಳಿಯುವುದಿಲ್ಲ ಅಂತ ಇರಬಹುದೇನೋ, ಅಥವಾ ನಾನು ಮಾಡುವ ಕೆಲಸ ಪ್ರತಿಯೊಂದು ಕೂಡ ಅವರಿಗೆ ಗೊತ್ತಿರಬೇಕು. ಏನಾದರೂ ತಪ್ಪು ಮಾಡಿದರೆ ತಿದ್ದಿ ಹೇಳುತ್ತೇನೆ ಅನ್ನುವ ವಿಷಯದಿಂದ ಅಮ್ಮ ಎಲ್ಲ ವಿಷಯವನ್ನು ಕೇಳುತ್ತಾ ಇರಬಹುದು ಅಂತ ಯೋಚಿಸುತ್ತಾ ಇದ್ದನು. ಆದರೆ ಸಡನ್ನಾಗಿ ಅವನ ತಲೆಗೆ ಹೊಳೆಯಿತು. ಈಗ ಸ್ವಲ್ಪ ತಿಂಗಳುಗಳ ಹಿಂದೆ ತಾನು ಒಂದು ಕೆಲಸದಲ್ಲಿ ಲೀಗಲ್ ಆಗಿ ಸ್ಟೆಪ್ ಮುಂದೆ ಹೋಗಿದ್ದೆ. ಆದರೆ ಆ ವಿಷಯ ಎಲ್ಲ ಕಡೆಯಲ್ಲಿ ಲೀಕ್ಔಟ್ ಆಗಿ ಅದರಿಂದ ನನಗೆ ತುಂಬ ಲಾಸ್ ಆಯಿತು. ಅಮ್ಮನಿಗೆ ಆ ವಿಷಯ ಗೊತ್ತಿದ್ದರೆ ನನಗೆ ಸಹಾಯ ಮಾಡಬಹುದಿತ್ತು ಅಲ್ಲವೇ? ಅಥವಾ ಅಮ್ಮನೇ ಆ ವಿಷಯವನ್ನು ಲೀಕ್ಔಟ್ ಮಾಡಿದಳ? ಅಥವಾ ಅವನು ಏನೋ ಯೋಚನೆ ಮಾಡಲು ಆರಂಭಿಸಿದ. ತನ್ನ ತಾಯಿ ನಿಜವಾಗಲೂ ಒಳ್ಳೆಯವಳ ಅಥವಾ ಒಳ್ಳೆಯವಳು ಅಂತ ನಾನು ಪ್ರತಿ ಬಾರಿ ಅಂದುಕೊಳ್ಳುತ್ತಿದ್ದ. ದಿನ ಇಲ್ಲಿ ಏನೋ ಒಂದು ಮಿಸ್ ಹೊಡೆಯುತ್ತಿದೆ ಅಂತ ಅವನು ಯೋಚನೆ ಮಾಡುತ್ತಿದ್ದ. ಅಷ್ಟರಲ್ಲಿ ಎಲ್ಲಿದ್ದೀರಿ, ಎಲ್ಲಿಗೆ ಹೋಗಿದ್ದೀರಿ, ನಿಮ್ಮನ್ನು ನೋಡಬೇಕು, ಪ್ರೀತಿಸಬೇಕು ಅಂತ ಎಮೋಜಿಗಳನ್ನು ಪ್ರೀತಿಯಿಂದ ಹಾಕಿದ್ದಾಳೆ ದಮಯಂತಿ. ಅವಳ ಪ್ರೀತಿಗೆ ಅವನು ಶರಣು. ಸಡನ್ನಾಗಿ ಅವನ ಮನಸ್ಸಿನಲ್ಲಿ ಇದ್ದ ಕೋಪ, ಹಿಂಸೆ ಹೊರಹೋಯಿತು. ಅವನು ನಿರಂತರವಾಗಿ ಯೋಚಿಸುತ್ತಿದ್ದಾನೆ, ನನ್ನನ್ನು ಇಷ್ಟೊಂದು ಪ್ರೀತಿಸುವ ಹೆಂಡತಿ ಇರಬೇಕಾದಾಗ ನಾನೇಕೆ ಇಷ್ಟೊಂದು ವೀಕ್ ಆಗುತ್ತೇನೆ ಅಂತ ತನ್ನ ಅಪ್ಪ ಹೋಗುತ್ತಿದ್ದ ತನ್ನ ಬಾಲ್ಯದ ರಾಜಶೇಖರ್ ಅವರ ಬಳಿ ಹೋಗಲು ನಿರ್ಧರಿಸಿದ. ಅವರು ದೊಡ್ಡ ಲಾಯರ್, ಬೆಂಗಳೂರಿಗೆ ಅಲ್ಲ ಇಡೀ ಭಾರತಕ್ಕೆ. ಅವರ ಬಳಿ ಹೋಗಿ ನನ್ನ ಎಲ್ಲ ಆಸ್ತಿಯನ್ನು ಹಿಂದೆ ದಮಯಂತಿಯ ಹೆಸರಿಗೆ ವರ್ಗಾವಣೆ ಮಾಡುತ್ತೇನೆ. ನಾನು ಹೋದ ಮೇಲೆ ಅಲ್ಲ, ನಾನು ಇರಬೇಕಾದಾಗಲೇ ನನ್ನ ಸಂಪೂರ್ಣ ಆಸ್ತಿಯ ಒಡತೆ ಅವಳೇ ಆಗಿರುತ್ತಾಳೆ ಅಂತ ಅವನು ಸಂಕಲ್ಪ ಮಾಡಿಕೊಂಡು ದಮಯಂತಿಗೆ ಪ್ರೀತಿಯ ವಾಯ್ಸ್ ಮೆಸೇಜ್ ಕಳಿಸಿದ್ದ. ಐ ಲವ್ ಯು ಅಂತ. ಅವನದು ಅವನಿಗೆ ಮಾತ್ರ ತಿಳಿಯುತ್ತದೆ. ಆದರೆ ದಮಯಂತಿ ಅನ್ನುವ ಮ್ಯಾಜಿಕ್ ಅವನನ್ನು ಖುಷಿಯ ಕಡೆ ಕರೆದುಕೊಂಡು ಹೋಗುತ್ತದೆ. ದೇವರು ಬದುಕಿನಲ್ಲಿ ಎಷ್ಟು ಕಷ್ಟ ಕೊಟ್ಟರೂ ಏನಾದರೂ ಒಂದು ಒಳ್ಳೆಯದು ಮಾಡಿರುತ್ತಾನೆ ಅಲ್ಲವೇ? ಅದೇ ರೀತಿ ಇವನ ಬದುಕಿನಲ್ಲಿ ದಮಯಂತಿ ಒಂದು ರೀತಿ ಸಂಜೀವಿನಿಯ ರೀತಿ ಕೆಲಸ ಮಾಡುತ್ತಾಳೆ. ಇತ್ತ ವಿಕ್ರಮ್ ತನ್ನ ಸರ್ವಸ್ವವನ್ನು ತನ್ನ ಮುದ್ದು ಹೆಂಡತಿಗೆ ಕೊಡಲು ನಿರಂತರವಾದ ಪ್ರಯತ್ನ ಮಾಡುತ್ತಿದ್ದಾನೆ. ಅತ್ತ ಪ್ರಜ್ವಲ್ ಪವಿತ್ರಾಳನ್ನು ತನ್ನ ಕಾಮದ ತೃಷೆಯಲ್ಲಿ ಸಂಪೂರ್ಣವಾಗಿ ಮುಳುಗಿಸುತ್ತಿದ್ದಾನೆ. ಅವಳು ಬೇಡ ಅಂದರೂ ಕೂಡ ಅವನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಇಬ್ಬರು ಒಂದೇ ರೂಮಿನಲ್ಲಿ ಒಂದೇ ಹಾಸಿಗೆಯ ಮೇಲೆ ಸಂಪೂರ್ಣವಾಗಿ ಬೆತ್ತಲಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದ್ದಾರೆ. ಪರಸ್ಪರ ದೇಹದ ಸುಖವನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅವನ ತುಟಿಗಳು ಅವಳ ತುಟಿಗಳನ್ನು ಕಚ್ಚಿ ಕಚ್ಚಿ ತಿನ್ನುತ್ತಿವೆ. ಮೊದಲು ಅವಳಿಗೆ ನೋವಾಗುತ್ತಿದ್ದರೂ ಈಗ ಆ ನೋವಿನಿಂದ ಕೂಡ ಅವಳಿಗೆ ಆನಂದ ಸಿಗುತ್ತದೆ. ಅವಳು ಅದನ್ನು ಪ್ರಚೋದನೆ ಮಾಡುತ್ತಿದ್ದಾಳೆ. ಅವನ ಬಿಸಿ ಉಸಿರು ಅವಳ ತುಟಿಗೆ ಮುಖದ ಮೇಲೆ ಬಿದ್ದ ಪರಿಣಾಮವಾಗಿ ಅವಳ ಮುಖ ಸಂಪೂರ್ಣವಾಗಿ ಕೆಂಪಗಾಗುತ್ತಿದ್ದರೆ ಇವನ ದೇಹ ಉದ್ವೇಗದಿಂದ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿದೆ. ಇಬ್ಬರೂ ಕೂಡ ಈ ಪ್ರೀತಿ ಪ್ರೇಮದ ಸಮರ್ಪಣೆಯ ಉತ್ತುಂಗದ ಶಿಖರದಲ್ಲಿದ್ದಾರೆ. ಈಗ ಇವರಿಬ್ಬರು ಯಾರು ಏನು ಹೇಳಿದರೂ ಕೂಡ ಕೇಳುವುದಿಲ್ಲ. ಅವಳು ಅವನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೆ ಇವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ.
ಇಬ್ಬರೂ ಕೂಡ ತಮ್ಮ ತಮ್ಮ ಪ್ರೀತಿಯನ್ನು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಇಬ್ಬರು ಸಂಪೂರ್ಣವಾಗಿ ವಿರುದ್ಧವಾಗಿ ಇದ್ದರು. ಇವನು ಬಹಳ ಬೇಗ ಅವಳ ಪ್ರೀತಿಯಲ್ಲಿ ಬಿದ್ದಿದ್ದರೂ ಕೂಡ ಅವನು ಯಾವಾಗಲೂ ಅವಳಿಂದ ದೂರ ಇರುವ ರೀತಿ ನಾಟಕ ಆಡುತ್ತಿದ್ದ. ಅವಳು ಅವನಿಗೆ ತುಂಬ ನೋವನ್ನು ಮಾಡಿದಳು. ಇವನ ಎದುರಿನಲ್ಲೇ ವಿಕ್ರಮ್ ನನ್ನನ್ನು ತುಂಬ ಪ್ರೀತಿ ಮಾಡುತ್ತಾನೆ ಅಂತ ಅವನ ಫೋಟೋದ ಮೇಲೆ ಬಿದ್ದು ಒದ್ದಾಡಿದಳು. ಅವಳಿಗೆ ತಾನು ಮಾಡಿದ್ದು ತಪ್ಪು ಅಂತ ಇಂದು ಅನಿಸುತ್ತಿದೆ. ಅದಕ್ಕೆ ಅವನನ್ನು ಇನ್ನೂ ಪ್ರೀತಿ ಮಾಡುತ್ತಿದ್ದಾಳೆ, ಹೆಚ್ಚಾಗಿ ಅವನಿಗೆ ನೋವಾಗಬಾರದು ಅಂತ. ಅವನು ಇಂದು ಧನ್ಯನಾದ. ಅವಳ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದಾನೆ. ಈ ಕ್ಷಣ ಸುಂದರವಾಗಿದೆ. ಅವಳು ಅವನಿಗಾಗಿ ಸರ್ವಸ್ವವನ್ನು ಅರ್ಪಣೆ ಮಾಡಿದ್ದಾಳೆ. ಅವನು ಅವಳನ್ನು ತುಂಬ ಪ್ರೀತಿಸುತ್ತಾನೆ. ಆದರೆ ಇಂದು ಇವಳು ಕೂಡ ಅವನನ್ನು ತುಂಬ ಪ್ರೀತಿಸುತ್ತೇನೆ. ಅವರಿಬ್ಬರ ಪ್ರೀತಿ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿದೆ. ಸಂಪೂರ್ಣವಾದ ಸ್ವರ್ಗ ಸುಖದಲ್ಲಿ ಇಬ್ಬರು ಇರುತ್ತಾರೆ. ಅವನು ಅವಳನ್ನು ಉಸಿರು ಕಟ್ಟಿಸುವಷ್ಟು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದಾನೆ. ಇಂತಹ ಅದ್ಭುತವಾದ ಸಂದರ್ಭದಲ್ಲೇ ಅವನ ಫೋನ್ಗೆ ಕಾಲ್ ಬಂತು. ಆದರೆ ಅವನು ಫೋನನ್ನು ನೋಡುವ ಪರಿಸ್ಥಿತಿಯಲ್ಲಿ ಇಲ್ಲದೆ ಪದೇ ಪದೇ ಕಾಲನ್ನು ಕಟ್ ಮಾಡುತ್ತಿದ್ದಾನೆ. ಕೊನೆಗೆ ಅವಳ ಕಾಲನ್ನು ರಿಸೀವ್ ಮಾಡಿದಳು. ಹಲೋ ಅಂತ ಹೇಳಿದ ತಕ್ಷಣ ಆ ಕಡೆಯಿಂದ ಬಂದ ಧ್ವನಿಯನ್ನು ತಿಳಿದು ಅವಳು ಬೆಚ್ಚಿದಳು. ಅವಳ ಪ್ರಾಣ ಸ್ನೇಹಿತೆಯ ಧ್ವನಿಯಾಗಿತ್ತು. ಇಷ್ಟು ಹೊತ್ತಲ್ಲಿ ಅಂತ ಅವಳು ಕೇಳಿದಾಗ ಅವಳು ಅಳುತ್ತಿದ್ದಾಳೆ. ಏನಾಯಿತು ಹೇಳು ಹೇಳು ಅಂತ ಹೇಳಿದಾಗ ಅವಳು ಮೊದಲು ನೀನು ಹೊರಗೆ ಬಾ, ಎಲ್ಲ ವಿಷಯವನ್ನು ಹೇಳುತ್ತೇನೆ ಅಂತ ಹೇಳಿದಳು. ಅವಳು ಮೇಲೆ ಹೇಳುವುದರಲ್ಲಿ ಇದ್ದಳು. ಅವನಿಗೆ ಎಲ್ಲ ವಿಷಯವೂ ತಿಳಿಯದೆ ಅವಳನ್ನು ತನ್ನ ಬಳಿ ಪುನಃ ಎಳೆದುಕೊಂಡ. ಈ ರೀತಿಯ ಕೆಲಸ ಬೇಡ, ತುಂಬ ಆಯಿತು, ಹೊರಗೆ ಹೋಗೋಣ. ಅವಳು ತುಂಬ ಅಳುತ್ತಿದ್ದಾಳೆ. ಏನೋ ತುಂಬ ಸೀರಿಯಸ್ ವಿಷಯ ಇರಬೇಕು ಅಂದಾಗ ಇವನಿಗೆ ಸ್ವಲ್ಪ ಬೇಸರವಾಯಿತು. ಇಷ್ಟು ಸಮಯ ಸ್ವರ್ಗದಲ್ಲಿ ಇದ್ದಂತೆ ಆಗಿ ಭೂಲೋಕಕ್ಕೆ ಬಾ ಎಂದರೆ ಅದು ಹೇಗೆ ಸಾಧ್ಯ? ಅವನು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ತುಟಿಗಳಿಗೆ ಮುತ್ತು ಕೊಡಲು ಹೋದ. ಆದರೆ ಅವಳು ಅವನನ್ನು ದೂರ ತಳ್ಳಿದಳು. ನನಗೆ ಸ್ವಲ್ಪ ಸಮಯ ಬೇಕು, ಹೊರಗೆ ಹೋಗಿ ನೋಡಬೇಕು, ನೀನು ಎದ್ದು ರೆಡಿಯಾಗು ಅಂತ ಅವನನ್ನು ಬಾತ್ರೂಮ್ಗೆ ತಳ್ಳಿ ಇವಳು ಅಲ್ಲೇ ಇದ್ದ ಬಟ್ಟೆಯನ್ನು ಹಾಕಿಕೊಂಡು ಹೊರಗೆ ಬಂದಳು. ಹಾಲಿನಲ್ಲಿ ಯಾರೂ ಇರಲಿಲ್ಲ. ಅದನ್ನು ಕೇಳಿ ಅವಳಿಗೆ ಇನ್ನೂ ಭಯವಾಯಿತು. ನಂತರ ಅವಳು ಗೆಳತಿಗೆ ಕಾಲ್ ಮಾಡಿದಳು. ಆಗ ಅವಳ ಗೆಳತಿ ಅಳುತ್ತಾ ಅಲ್ಲೇ ಹತ್ತಿರ ಇದ್ದ ಆಸ್ಪತ್ರೆಯ ಹೆಸರನ್ನು ಹೇಳಿದಳು. ಈ ಆಸ್ಪತ್ರೆಗೆ ಆದಷ್ಟು ಬೇಗ ನೀನು ಬಾ, ತುಂಬ ಇಂಪಾರ್ಟೆಂಟ್ ವಿಷಯ ಅಂದಾಗ ಇವಳಿಗೆ ಪ್ರಾಣ ಹೋದಂತೆ ಆಯಿತು. ಆಸ್ಪತ್ರೆಗೆ ಅಂತ ಆಗ ಅವಳು ಪ್ರಜ್ವಲ್ಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದಳು. ಆಸ್ಪತ್ರೆಗೆ ಹೋಗಬೇಕಂತೆ, ನನಗೆ ತುಂಬ ಭಯವಾಗುತ್ತಿದೆ, ನೀನು ಬೇಗ ಹೊರಗೆ ಬಾ ಅಂತ ಆಸ್ಪತ್ರೆ ಹೆಸರನ್ನು ಹೇಳಿದಾಗ ಅವನಿಗೆ ನಿಜವಾಗಲೂ ಕೂಡ ಭಯವಾಯಿತು. ಆಸ್ಪತ್ರೆಗೆ ಅಂದರೆ ಯಾರಿಗಾದರೂ ಏನಾದರೂ ತೊಂದರೆ ಆಗಿರುತ್ತದೆ, ಅಯ್ಯೋ ಭಗವಂತ ಅಂತ ಅವನು ಯೋಚನೆ ಮಾಡಲು ಆರಂಭಿಸಿದ. ನಂತರ ಅವನು ಬಹಳ ಬೇಗ ರೆಡಿಯಾಗಿ ಹೊರಗೆ ಬಂದನು. ಇವಳು ಅಳುತ್ತಾ ಕುಳಿತಿದ್ದಳು. ಅವಳಿಗೆ ಅವಳ ಅಪ್ಪನ ಚಿಂತೆ. ಅಪ್ಪನಿಗೆ ಏನಾದರೂ ಆಗಿದ್ದರೆ ಅಂತ. ಅಮ್ಮ ಊರಿನಲ್ಲಿ ಸೇಫ್ ಆಗಿ ಇರಬಹುದೇನೋ, ಆದರೆ ಅಪ್ಪನಿಗೆ ಅಂತ ಅವಳಿಗೆ ಭಯವಾಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾಳೆ. ಅವನು ಸಮಾಧಾನ ಮಾಡಿದ. ನಾನು ಇರಬೇಕಾದಾಗ ನೀನು ಅಪ್ಪನಿಗಾಗಲಿ ಅಮ್ಮನಿಗಾಗಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ, ನೀನು ಆರಾಮವಾಗಿ ಧೈರ್ಯವಾಗಿ ಇರು ಅಂತ ಅವಳಿಗೆ ಸಮಾಧಾನ ಮಾಡಿದ. ಆದರೂ ಕೂಡ ಇವನ ಮನಸ್ಸಿನಲ್ಲಿ ಭಯವಾಗುತ್ತಿತ್ತು. ತಾನು ಭಯಪಡುತ್ತಿರುವುದು ಅವಳಿಗೆ ತಿಳಿದರೆ ಅವಳಿಗೆ ದುಃಖವಾಗುತ್ತದೆ ಅಂತ ಅವನು ಅಂದುಕೊಂಡ. ಇಬ್ಬರು ಒಬ್ಬರ ಕೈಯನ್ನು ಒಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡು ಕಾರಿನಲ್ಲಿ ಕುಳಿತುಕೊಂಡರು. ಅವಳ ಗೆಳತಿ ಹೇಳಿದ್ದ ಆಸ್ಪತ್ರೆಗೆ ಒಂದೇ ಉಸಿರಿನಲ್ಲಿ ಬಂದರು. ದಾರಿ ಉದ್ದಕ್ಕೂ ಅವಳಿಗೆ ಮೋಟಿವೇಟ್ ಮಾಡುವುದೇ ಇವನ ಕೆಲಸವಾಗಿತ್ತು. ಈಗಲೂ ಕೂಡ ಅವಳು ನಡುಗುತ್ತಿದ್ದಾಳೆ. ಅವಳಿಗೆ ಆಸ್ಪತ್ರೆ ಅಂದರೆ ಸ್ವಲ್ಪ ಭಯವೇ ಮೊದಲಿನಿಂದಲೂ. ಈಗ ಇನ್ನೂ ಭಯ ಆಗುತ್ತಿದೆ. ಪ್ರಜ್ವಲ್ನ ಮನೆಯವರನ್ನು ನೋಡಿದ ಮೇಲೆ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು
ಒಳಗೆ ಕರೆದುಕೊಂಡು ಹೋದ. ಅಲ್ಲಿ ಅವಳಿಗೆ ಒಂದು ಆಶ್ಚರ್ಯ ಕಾದಿತ್ತು. ಅವಳ ಅಪ್ಪ ಹೊರಗೆ ಕುಳಿತುಕೊಂಡಿದ್ದ, ಅವಳ ಗೆಳತಿ ಕೂಡ, ಇವನ ಗೆಳೆಯರು ಕೂಡ ಎಲ್ಲರೂ ಇಲ್ಲೇ ಇರುವುದನ್ನು ನೋಡಿ ಅವಳಿಗೆ ನನ್ನ ಅಪ್ಪನಿಗೆ ಯಾವುದೇ ರೀತಿಯ ತೊಂದರೆಯಾಗಿಲ್ಲ ಅನ್ನುವ ಧೈರ್ಯ ಬಂತು. ಮತ್ತೆ ಆಸ್ಪತ್ರೆಗೆ ನನ್ನನ್ನು ಏಕೆ ಕರೆದರು? ಈ ದ್ವಂದ್ವದಲ್ಲೇ ಇದ್ದ ಅವಳನ್ನು ದೂರದಿಂದಲೇ ಅವಳ ಗೆಳತಿ ನೋಡಿ ಏನಾಯಿತು ಅಂತ ಇವಳು ಯೋಚಿಸುವುದರಲ್ಲಿ ಅವಳು ಇವಳ ಬಳಿ ಓಡಿ ಬಂದು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದಾಳೆ. ನನ್ನನ್ನು ಕ್ಷಮಿಸು, ನನ್ನ ಕೈಯಲ್ಲಿ ಏನು ಮಾಡಲು ಸಾಧ್ಯವಾಗಿಲ್ಲ ಅಂತ ಹೇಳುತ್ತಿದ್ದಾಳೆ. ಏನಾಯಿತು ವಿಷಯ ಹೇಳು ಅಂತ ಹೇಳುತ್ತಿದ್ದರೂ ಕೂಡ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಅಷ್ಟೊಂದು ಅಳುತ್ತಿದ್ದಾಳೆ. ಆಗ ಅವರ ಅಪ್ಪ ನಿಧಾನವಾಗಿ ಬಂದು ನಮ್ಮನ್ನು ಕ್ಷಮಿಸು, ನಮ್ಮ ಕೈಯಲ್ಲಿ ಏನೂ ಇರಲಿಲ್ಲ, ಎಲ್ಲ ಕೈಮೀರಿ ಹೋಗಿದೆ ಅಂತ ಅವಳ ಅಪ್ಪ ಕೂಡ ಹೇಳುತ್ತಿದ್ದಾನೆ. ಈಗ ನಿಜವಾಗಲೂ ಕೂಡ ಅವಳಿಗೆ ಭಯ ಜಾಸ್ತಿ ಆಯಿತು. ಅಪ್ಪ ಈ ರೀತಿ ಮಾತನಾಡುತ್ತಿದ್ದಾರೆ, ಅಪ್ಪ ಆರೋಗ್ಯವಾಗಿ ಇದ್ದಾರೆ, ಮತ್ತೆ ಇನ್ನು ಯಾರಿಗೆ ಏನೂ ಆಗಿದೆ ಅಂತ ಜೋರಾಗಿ ಕಿರುಚಿದಳು. ಅಷ್ಟರಲ್ಲಿ ಸಿಸ್ಟರ್ ಬಂದು ಕೇಳುತ್ತಿದ್ದಾಳೆ, ನಿಮ್ಮ ಹೆಂಡತಿಗೆ ತೊಂದರೆ ಆಗಿದೆ, ಬೇಗ AB ಪಾಸಿಟಿವ್ ಬ್ಲಡ್ ಬೇಕು, ಇಲ್ಲವಾದರೆ ಅವರಿಗೆ ಗ್ಯಾರಂಟಿ ಇಲ್ಲ, ತುಂಬ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಹೇಳಬೇಕಾದಾಗ ಇವರಿಬ್ಬರಿಗೂ ನಿಜವಾಗಲೂ ಭಯವಾಯಿತು. ಹೆಂಡತಿ ಅಂದರೆ ನನ್ನ ಅಮ್ಮ ಅಂತ ಅವಳು ಅವರ ಅಪ್ಪನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೇಳಿದಳು. ಅಮ್ಮ ಯಾವಾಗ ಬಂದರು ಬೆಂಗಳೂರಿಂದ ಅಂತ? ಅಮ್ಮ ನನಗೂ ಹೇಳದೆ ನಿನ್ನನ್ನು ನೋಡಬೇಕು ಅಂತ ಸರ್ಪ್ರೈಸ್ ಕೊಡಲು ಬಂದಳು. ಆದರೆ ನಾವು ಅವಳನ್ನು ಪಿಕಪ್ ಮಾಡಬೇಕು ಅಂತ ಅಂದುಕೊಳ್ಳುವ ಸಮಯಕ್ಕೆ ಸರಿಯಾಗಿ ದೊಡ್ಡ ಆಕ್ಸಿಡೆಂಟ್ ಆಯಿತು, ನಮ್ಮ ಕಣ್ಣೆದುರಿಗೆ ಆಯಿತು ಅಂತ ಅವಳ ಗೆಳತಿ ಅಳುತ್ತಾ ಅವಳನ್ನು ತಬ್ಬಿಕೊಂಡಳು. ಪುನಃ ಈಗ ಇವರಿಬ್ಬರಿಗೂ ಅರ್ಥವಾಯಿತು ನಿಜವಾಗಲೂ ದೊಡ್ಡ ಸಮಸ್ಯೆ ಆಗಿದೆ ಅಂತ. ಪ್ರಜ್ವಲ್ ಹಿಂದೆ ಮುಂದೆ ನೋಡದೆ ಡಾಕ್ಟರ್ ಬಳಿ ಹೋಗಿ ಅತ್ತೆ ಕಂಡೀಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದ. ಆಗ ಅವರು ಬದುಕಲು ಇರುವುದು ಕೇವಲ 5%, ಅದು ಕೂಡ ಅವರಿಗೆ ಬೇಕಾದ ರಕ್ತ ಸಿಕ್ಕಿದರೆ ಮಾತ್ರ. ಈಗ ಪ್ರಜ್ವಲ್ ಹಿಂದೆ ಮುಂದೆ ಪರೀಕ್ಷೆ ಮಾಡಿ ಹೊಂದಾಣಿಕೆ ಆದರೆ ಕೊಡಿ ನನ್ನ ಬ್ಲಡ್ಡನ್ನೇ ಅಂದಾಗ ಡಾಕ್ಟರ್ ಒಪ್ಪಿದರು. ಸ್ವಲ್ಪ ಸಮಯದಲ್ಲೇ ಎಲ್ಲ ಪ್ರೋಸೆಸ್ ನಡೆಯಿತು. ಇತ್ತ ಪವಿತ್ರ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಅವಳಿಗೆ ಇದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.